ವೀಕ್ಷಕರೇ, ತುಮಕೂರಿನ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನಾವು ಕಳೆದ ಬಾರಿ ಆಗಲೇ ವಿಡಿಯೋ ಮಾಡಿದ್ವಿ. ಏನು ಬ್ರೋಕರ್ಗಳ ಹಾವಳಿಯಲ್ಲಿ ತುಂಬ ಜಾಸ್ತಿ ಇದೆ, ಆದರೂ ಕೂಡ ಇಲ್ಲಿನ ಅಧಿಕಾರಿಗಳು ಸರಿಪಡಿಸ್ಕೊಳ್ತಾ ಇಲ್ಲ. ಅವರನ್ನೇ ಚೇಂಬರ್ ಒಳಗಡೆ ಬಿಟ್ಕೊಳ್ತಾ ಇದ್ದಾರೆ, ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಬ್ರೋಕರ್ಗಳಿಂದ ನಡೀತಾ ಇದೆ. ಬ್ರೋಕರ್ಗಳ ಹಾವಳಿಯನ್ನು ತಪ್ಪಿಸೋದಕ್ಕೆ ಅವರು ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾವು KP ನಂಜೇಶ್ ಅವ್ರನ್ನ ಪ್ರಶ್ನೆ ಕೂಡ ಮಾಡಿದ್ವಿ. ಆದರೆ ಅವರು ಅವತ್ತು ಬೈಟ್ ಕೊಡೋದಿಲ್ಲ ಅಂತೇಳಿ ನಮ್ಮ ಕ್ಯಾಮ್ರಾವನ್ನು ತೆಳ್ಳಿ ನಮ್ಮ ಮೇಲೆ ದೌರ್ಜನ್ಯ ಕೂಡ ಮಾಡಿದರು. ಆದರೆ ಇವತ್ತು ನಮ್ಮ ಹತ್ರ ಪಕ್ಕ ಸಾಕ್ಷಿ ಇದೆ. ಅಲ್ಲಿ ಅವರು ಒಳಗಡೆ ನಿಂತಿದ್ದು ಯಾರ್ಯಾರು ಅನ್ಎಂಪ್ಲಾಯ್ಸ್, ಅಲ್ಲಿ ಎಂಪ್ಲಾಯೀಸ್ ಅಲ್ಲದೆ ಇಲ್ಲವರು ಒಳಗಡೆ ಯಾರ್ಯಾರು ನಿಂತಿದ್ರು ಎಲ್ಲದಕ್ಕೂ ಸಾಕ್ಷಿ ಇದೆ. ಅವರು ಖುದ್ದಾಗಿ ಈಗಲೂ ಕೂಡ ಒಳಗಡೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವ್ರಲ್ಲಿ ಎಂಪ್ಲಾಯ ಅಲ್ವಾ, ಮತ್ತು ಏನಕ್ಕೆ ಅಲ್ಲಿಗೆ ಹೋಗಿದ್ರು, ಅದು ಇದೆಲ್ಲ ನಂಜೇಶ್ ಅವರ ಗಮನಕ್ಕೆ ಬಂದೇ ಇಲ್ವಾ? ನಾವು ಏನೇ ಕೇಳಿದ್ರು ನಮ್ಮ DR ಅವ್ರನ್ನ ಕೇಳಿ ಅಂತ ಹೇಳೋ ನಂಜೇಶ್ ಅವರು ಇಲ್ಲಿ ತಮ್ಮ ಅಧೀನದಲ್ಲಿರುವಂಥ ಆಫೀಸನ್ನೇ ಕೂಡ ಸರಿಯಾಗಿ ಗಮನಿಸ್ತಾ ಇಲ್ವಾ? ಅವರು ಇಲ್ಲಿ ಪಕ್ಕದಲ್ಲಿರುವಂಥ ಚೇಂಬರ್ಗಳಲ್ಲಿ ಹೋಗ್ತಾರೆ, ಅವರು ಚೇಂಬರ್ಗಳಿಗೆ ಹೋಗ್ತಾರೆ, ಅವ್ರನ್ನೇ ಕೂಡ ಅವರು ಗಮನಿಸ್ತಾ ಇಲ್ವ ಅನ್ನೋ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಇದಕ್ಕೆ ಖುದ್ದಾಗಿ ನಾವು ಯಾರ್ಯಾರು ಒಳಗಡೆ ಹೋಗಿದ್ರು ಎಲ್ಲರನ್ನೂ ಮಾತಾಡಿಸ್ತಾ ಹೋಗೋಣ. ಅವ್ರು ಎಂಪ್ಲಾಯ್ಗಳ ಅಲ್ವಾ ಅಂತ ಹೇಳ್ಬಿಟ್ಟು ತಿಳ್ಕೊಂತ ಹೋಗೋಣ ಬನ್ನಿ. ಸರ್, ನೀವು ಎಂಪ್ಲಾಯಾ ಸರ್ ಇಲ್ಲಿ? ಏನಿಲ್ಲ. ಮತ್ತು ಒಳಗಡೆ ಏನಕ್ಕೆ ಹೋಗಿದ್ರಿ? ನಮ್ಮ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ. ಅಲ್ಲ, ಒಳಗಡೆ ಏನಕ್ಕೆ ಹೋಗಿದ್ರಿ ಸರ್? ಎಲ್ಲಿ ಸರ್? ಚೇಂಬರ್ ಒಳಗಡೆ ಏನಕ್ಕೆ ಹೋಗಿದ್ರಿ? ಇವರು ಅಲ್ಲ ಸರ್, ನೀವು ಹೋಗಿದ್ದು ಸರ್ ಒಳಗಡೆ ಏನಕ್ಕೆ ಹೋಗಿದ್ರಿ? ಅಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ ಸರ್. ಇವರು ಇದ್ದಾರೆ ಸರ್, ಬೇರೆ ಏನೇ ಕೆಲಸ ಮಾಡ್ತಾರೆ. ಒಂದು ನಿಮಿಷ ಸರ್, ಒಂದು ನಿಮಿಷ. ಒಂದು ನಿಮಿಷ ಅಲ್ಲ, ಬೇಡ ಅಲ್ಲ ಸರ್. ಒಳಗಡೆ ಏನು ಹೋಗ್ತಾರೆ ಅವರು? ಒಳಗೆ ಇಲ್ಲಿ ಬಿಡಿ, ಬೇಡ. ಒಳಗಡೆ ಏನು ಹೋಗ್ತಾರೆ ಸರ್ ಅವರು? ಇಲ್ಲಿ ಏನೋ ಬೇರೆ ಅಲ್ಲ, ನೀವು ಎಂಪ್ಲಾಯ್ ಇಲ್ಲಿ. ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್. ಯಾರು ಎಂಪ್ಲಾಯ್ ಅಲ್ಲ ನಾವು. ಹೌದು, ನಾನು ಅವ್ರನ್ನ ಕೇಳ್ತಾ ಇದ್ದೀನಿ ಸರ್. ಸರ್, ನಮ್ಮ ಸ್ಟಾಫ್ ಅವರು. ಯಾರು ಸ್ಟಾಫ್? ನಮ್ಮ ಸ್ಟಾಫ್ ಕಾಂತೇಶ್. ಆಯ್ತು, ನೀವು ಹೆಂಗೆ ಹೇಳ್ತೀರಿ ಡಾಕ್ಯುಮೆಂಟ್ ಸರ್? ನಾವು ಜವಾಬ್ದಾರ. ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಒಳಗಡೆ ಆಯ್ತು, ನೀವು ವಿತೌಟ್ ಪರ್ಮಿಷನ್ ಒಳಗಡೆ ಹೋಗೋದಕ್ಕೆ ನಿಮ್ಗೆ ಎಲ್ಲ ಪರ್ಮಿಷನ್ ಇದೆಯಾ? ಹಂಗಾದ್ರೆ ಏನು ಹೋಗಿಲ್ಲ ಒಳಗೆ. ಯಾರು ಹೋಗಿಲ್ಲ? ತೋರಿಸ್ತಾ ವಿಡಿಯೋ, ನಾನು ಯಾರು ಹೋಗಿಲ್ಲ? ತೋರಿಸ್ಲಾ ವಿಡಿಯೋ? ವಿಡಿಯೋ ತೋರಿಸ್ಲಾ? ಮಾಡಿ. ಎಂಪ್ಲಾಯ್ ಅಲ್ದಲ್ಲ ಇರೋರು ಹೆಂಗ್ ಹೋಗ್ತೀರಿ ನೀವು? ಎಲ್ಲಿ ಸಿಗ್ನೇಚರ್ ಮಾಡ್ತಾರೆ? ಅಲ್ಲ, ಒಂದು ನಿಮಿಷ, ಎಲ್ಲಿ ಸಿಗ್ನೇಚರ್ ಮಾಡ್ತಾರೆ? ಇಲ್ಲಿ ಮಾಡ್ತಾರೆ. ಚೇಂಬರ್ ಒಳಗಡೆ ಏನ್ ಕೆಲಸ ಅವ್ರಿಗೆ? ಚೇಂಬರ್ ಒಳಗಡೆ ಏನ್ ಕೆಲಸ? ಚೇಂಬರ್ ಒಳಗಡೆ ಏನ್ ಕೆಲಸ ಅವ್ರಿಗೆ? ಆಯ್ತು, ನಾನು ತೋರಿಸ್ತೀನಿ. ಆಯ್ತು, ಹಿಂಗ್ ಹೇಳ್ತಾ ಇದ್ದೀರಲ್ವಾ? ಚೇಂಬರ್ ಒಳಗಡೆ ನೀವ್ ಎಂಪ್ಲಾಯ? ಎಲ್ಲಪ್ಪ, ನಾವು ಯಾರು ಹೋಗಿಲ್ಲ. ತೋರಿಸ್ತಾ? ವಿಡಿಯೋ ತೋರಿಸ್ತಾ? ಯಾರಿಗೆ ನಿಂತಿರೋದು ಒಳಗೆ? ನಾನಾ? ಎಲ್ಲಿ ನಾನು ಸೈ ನಿಮ್ದು ಅಲ್ವಾ ಕೇಳಿರು? ಹ್ಞೂ ಅಂತ ಹೇಳಿ ಬಂದ್ವಪ್ಪ. ಒಳಗಡೆ ಹೋಗಿ ಹೇಳ್ತಾರದು. ಇನ್ನೆಲ್ಲಿ ಹೇಳ್ಬೇಕು? ಅವ್ರ ಎಂಪ್ಲಾಯ್ ಹಂಗಾದ್ರೆ? ಯಾರು ಎಂಪ್ಲಾಯ್ ಅಲ್ಲಪ್ಪ. ಎಂಪ್ಲಾಯ್ ಇಲ್ಲ, ಮತ್ತೆ ಒಳಗಡೆ ಹೆಂಗ್ ಅಮ್ಮ, ಏನಾಗೈತೆ ಗೊತ್ತಾ? ಒಳಗಡೆ ಸೈನ್ ಸರಿ ಆಯ್ತಾ ಇಲ್ವಾ ಕೇಳಿ. ಫೋಟೋ ಸರಿಗೈತೆ ಹೆಂಗ್ ಕೇಳಿರು? ಯಾರು ಒಳಗಡೆ ಕರ ಸೈನ್ ಹಾಕ್ಸ್ಕೊಂಡು ಅಂತಾರೆ? ಇಲ್ಲಿ ಯಾರಿದ್ದಾರೆ? ಸರಿ, ನಡಿಯಪ್ಪ. ಏನ್ ಆಯ್ತು, ಕಾರಣಕ್ಕೆ ಒಳಗಡೆ ಹೋಗ್ತೀರಿ ನೀವು? ಹೋಗ್ಬಾರ್ದಾ? ಏನು ಅಲ್ಲ, ಫೋಟೋ ಈಗ ಇರೋ ಮೀಸಲಾಗಿರೋ ಜಾಗ ಅದು. ಆಯ್ತು, ಫೋಟೋ ಸರಿ ಬಂದೈತೆ ಇಲ್ಲ ಅದು ಹೆಂಗ್ ಗೊತ್ತಾಗತ್ತೆ? ಹೆಂಗ್ ಗೊತ್ತಾಗತ್ತೆ? ಬಂದು ನೋಡಪ್ಪ. ಬಂದೈತಿಲ್ಲ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. 10 ಸತಿ ಬೇಕಾದ್ರೂ ಅವ್ರು ತೆಗಿತಾರೆ. ನೀವು ಒಳಗಡೆ ಹೆಂಗ್ ಹೋಗ್ತೀರಿ? ಏನಂತ ಇಷ್ಟು ಜನ ಹೋಗಿ ಕೇಳ್ಬೇಕಾ? ಇಷ್ಟು ಜನ ಹೋಗಿ ಕೇಳ್ಬೇಕಾ? ಏನು ಕೇಳಿ ಕೇಳಿ ಯಾಕೆ ಹೋಗ್ಬೇಕು ಒಳಗಡೆ? ಅವ್ರೇನು ಸಿಗ್ನೇಚರ್ ಒಳಗಡೆ ಯಾಕೆ ಹೋಗ್ಬೇಕು? ಪತ್ರಗಳು ಸಿಗ್ನೇಚರ್ ಮಾಡಬೇಕು. ಅಲ್ಲಿ ಇಲ್ವಾ ನಿಮ್ಗೆ? ಎಲ್ಲಿ ಆಚೆ ಜಾಗ ಇಲ್ವಾ? ಪತ್ರ ಸಿಗ್ನೇಚರ್ ಮಾಡಬೇಕು. ಆಚೆ ಜಾಗ ಇದೆಯಾ ಇಲ್ವಾ? ಪತ್ರ ಸಿಗ್ನೇಚರ್ ಮಾಡಬೇಡವಾ? ಆಚೆ ಜಾಗ ಇದೆಯಾ ಇಲ್ವಾ? ಆಚೆ ಮಾಡ್ತೀವಿ. ಅಲ್ಲಿ ಒಳಗಡೆ ಹೋದ್ರೆ ಈಗ ಒಳಗಡೆ ಎಷ್ಟು ಜನ ಹೋಗಿರೋದು ಒಳಗಡೆ? ಒಳಗಡೆ ಹೋದ್ರೆ ಏನಾಗ್ತದೆ? ಎಷ್ಟೊತ್ತು ನಿಂತಿರೋದು ಒಳಗಡೆ? ಒಳಗಡೆ ಹೋದ್ರೆ ಏನಾಗ್ತದೆ ಅಂತ. ನೀವ್ಯಾರು? ನಾವೇನೆ ನೀವ್ಯಾರು? ಸರ್, ಈಗ ಹೇಳೋದಲ್ಲ, ಒಳಗಡೆ ನಾನು ಹೋಗಿದ್ದೆ, ಅದಕ್ಕೆ ಕೇಳ್ತಾ ಇರೋದು. ನಂದೇನೋ ಡೌಟ್ ಇತ್ತು, ಹೋಗಿದ್ದೆ. ಅದು ನಾನು ಹೇಳ್ತಾ ಇದ್ದೀನಿ. ಇದ್ಯಾವುದು ನನಗೆ ಗೊತ್ತಿಲ್ಲ. ಆಯ್ತ್ರಿ, ನಾನು ನಿಮ್ಮನ್ನ ಏನಾದ್ರು ಕೇಳ್ತಾ ಇದ್ದೀನಿ. ಒಳಗಡೆ ಹೋಗೋದು ಪರ್ಮಿಷನ್ ಕೊಟ್ಟಿದ್ದು ಯಾರು ನಿಮ್ಗೆ? ಗೊತ್ತಿಲ್ಲಪ್ಪ. ನಾವೇ ಹೋಗಿ ಕರ್ದಿದ್ದಲ್ಲ, ನಾವೇ ವಾಲಂಟ್ರಿಗೆ ಹೋಗಿದ್ದು. ಹೋಗ್ತೀರಿ ಒಳಗಡೆ ನೀವು? ನಂದೇನೋ ಡೌಟ್ ಇತ್ತು, ಹೋಗಿದ್ನಪ್ಪ. ಹೆಂಗ್ ಹೋಗ್ತೀರಿ ಒಳಗಡೆ? ಹೆಂಗ್ ಹೋಗ್ತೀರಿ ಒಳಗಡೆ ನೀವು? ನಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಆಯ್ತಾ? ನಮ್ದು ಡೌಟ್ ಇತ್ತು, ನಾನು ಏನೋ ಒಂದು ಕೇಳಬೇಕಿತ್ತು. ಇಲ್ಲಿ ಕೇಳ್ತಾ ಇರಲಿಲ್ಲ, ಸೊ ಹಾಗಾಗಿ ಕೇಳಿದ್ದೀನಿ. ಇಲ್ಲಾಂದ್ರೆ ಅಲ್ಲಿ ಕ್ಲೋಸ್ ಮಾಡಿ ಅವ್ರು ಬೋರ್ಡ್ ಹಾಕ್ಬೇಕು. ಬೋರ್ಡ್ ಹಾಕಿದ್ರೆ ಯಾರು ಹೋಗಲ್ಲ ನಾವು. ಹೌದಾ ಸರ್? ಅಲ್ಲಿ ಬೋರ್ಡ್ ಹಾಕಿದ್ರೆ ಯಾರು ಹೋಗ್ತಾರೆ ಒಳಗಡೆ? ಪರ್ಮಿಷನ್ ತಗೊಂಡು ಹೋಗ್ತಿದ್ವಿ. ಅಲ್ಲ, ಪರ್ಮಿಷನ್ ಬೋರ್ಡ್ ಇದ್ರೆ ನಾವು ಹೋಗ್ತಿದ್ವಾ? ಪರ್ಮಿಷನ್ ತಗೊಂಡು ಹೋಗ್ತಿದ್ವಿ. ಹೌದು. ಇಲ್ಲ, ನನ್ ಡೌಟ್ ಇತ್ತು, ನಾನು ಹೋಗಿದ್ದೀನಿ. ಆಯ್ತು, ಅವ್ರನ್ನೇ ಕೇಳಿ. ನನ್ ಡೌಟ್ ಇದ್ದು ನಾನು ಹೇಳಿದ್ದೀನಿ. ಆಯ್ತು. ಇಲ್ಲಿ ಸಾಕ್ಷಿ ಸಮೇತ ಇದೆ. ಇವ್ರು ಹೋಗಿ ಅರ್ಧ ಗಂಟೆ ಒಳಗಡೆ ನಿಂತ್ಕೊಂತಾರೆ. ಕೇಳಿದ್ರೆ ಡೌಟ್ ಇತ್ತು ನಂದು, ಅದು ಬಗೆಹರಿಸ್ಕೊಂಬರಕ್ಕೆ ಹೋಗಿದೆ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ನಾವು ಡೌಟ್ ಬಗೆಹರಿಸ್ಕೊಳ್ಳೋದೇ ಬೇಡವಾ? ಅವ್ರು ಡೌಟ್ ಬಗೆಹರಿಸ್ಕೊಳ್ಳೋದಕ್ಕೆ ಅಂತ ಎಷ್ಟು ಜಾಗ ಇದೆ ತೋರಿಸಿ ಅಲ್ಲಿ.
ಯಾರನ್ನ ಕೇಳ್ತಾ ಇದೀರಿ ನೀವು? ಯಾರು ಸಬ್ ರಿಜಿಸ್ಟ್ರ್ ಅವರಾ? ಸಬ್ಮಿಟ್ ಅಲ್ಲಿರೋದು ಅವರ ಸಬ್ ರಿಜಿಸ್ಟ್ರು ಅಲ್ಲಿ ಯಾರಿಲ್ಲ ಒಳಗಡೆ ಅಲ್ಲಿರ್ಲಿಲ್ಲ ಹಂಗಾದ್ರೆ ಒಳ್ಳೆ ಯಾರು ಹೋಗಲ್ಲ ಒಳಗಡೆ ಯಾರು ಹೋಗಿಲ್ಲ. ಯಾರು ಹೋಗಲ್ಲ. ನಾನು ಹಂಗಾರೆ ಸುಳ್ಳು ತೋರಿಸ್ತಾ ಇದೀನಿ ಇಲ್ಲಿ. ಯಾವುದೇ ಏನೋ ಅಲ್ಲ, ಕೇಳ್ಕೊಂಡು ನಾನು ಸುಳ್ಳು ತೋರಿಸ್ತಾ ಇದೀನಿ ಹಂಗಾದ್ರೆ ನಿಮ್ ಕಣ್ಣಿಗೆ. ಯಾರು ಒಳಗಡೆ ಎಲ್ಲರೂ ಹೋಗಲ್ಲ. ಯಜಮಾನ್ರೆ, ನಾನು ವಿಡಿಯೋ ಪ್ರೂಫ್ ಇಟ್ಕೊಂಡು ಮಾತಾಡ್ತಾ ಇರೋದು. ನನ್ ಕಾಗೆ ಗೂಬೆ ಕತೆ ಹೇಳ್ತಾ ಇಲ್ಲ ಇಲ್ಲಿ. ಪ್ರೂಫ್ ಇಟ್ಕೊಂಡು ಈಗ ಯಾರು ಮಾತಾಡ್ತಾ ಹೋಗಲ್ಲ. ಇರೋದು ಇವತ್ತು ಯಾರೋ ಒಬ್ರು ಹೋಗಿರ್ಬೋದು ಅಷ್ಟೇ. ಯಾರು ಹೋಗಲ್ಲ ಒಳಗಡೆಗೆ. ಯಾರು ಹೋಗಲ್ಲ. ಈಗ ಇವತ್ತೇ ಮುಂದೆ ಯಾರು ಒಳಗೆ ಬಿಡಲ್ಲ ಅವರು. ನಾನು ಇದ್ರ ಬಗ್ಗೆ ಮುಂಚೆನೂ ಕೂಡ ಒಂದು ಸುದ್ದಿ ಮಾಡಿದೀನಿ, ನೋಡಿ ದಯವಿಟ್ಟು ಅಲ್ಲ ನೋಡಿ. ಕಣ್ರಿ, ಒಳಗಡೆ ಗೇಟ್ ಹಾಕಂತಾರೆ ಕಣ್ರಿ ಅವ್ರು. ಒಳಗೆ ಬಿಡ ಯಾರು ಬಿಡಲ್ಲ ಒಳಗೆ. ಹೌದು, ನಾನೀಗ ಅವ್ರನ್ನೂ ಅದನ್ನೇ ಪ್ರಶ್ನೆ ಮಾಡ್ತೀನಿ. ಎಂಪ್ಲಾಯೀಸ್ ಅಲ್ದವ್ರನ್ನ ಒಳಗಡೆ ಹೆಂಗ್ ಬಿಟ್ರಿ ಅಂತ ಅವ್ರನ್ನೂ ಪ್ರಶ್ನೆ ಮಾಡ್ತೀನಿ. ನಾನು ನೀವ್ ಹೆಂಗ್ ಹೋದ್ರಿ ಅಂತ ಕೇಳ್ತಿರೋದು. ನಾನ್ ಕ್ಲಾರಿಫಿಕೇಶನ್ ತಗೋಬೇಕಲ್ವಾ? ಒಳಗೆ ಯಾರು ಬಿಡ್ತಾ ಇಲ್ಲ. ಅಲ್ವಾ ಅಂತವ? ಒಳಗೆ ಯಾರು ಬಿಡ್ತಾ ಇಲ್ಲ. ನಾನು ಕ್ಲಾರಿಫಿಕೇಶನ್ ತಗೋಬೇಕಲ್ವಾ? ನೀವು ಎಂಪ್ಲಾಯೀಸ್ ಅಲ್ವಾ ಅಂತವ? ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಎಂಪ್ಲಾಯೀಸ್ ಅಲ್ಲ ಅಂದ್ರೆ ಒಳಗಡೆ ಹೆಂಗ್ ಬಿಟ್ರು ಅಂತ ಅವ್ರನ್ನ ಕೇಳ್ತೀನಿ ನಾನು. ನಾವು ಇದು ನೋಡ್ತಾ ಇದ್ದೀವಿ. ನೀವ್ ಹೇಳಿದ ತಪ್ಪು. ಕ್ಲಾರಿಫಿಕೇಶನ್ ಬೇಕಾಯ್ತು, ಅದಕ್ಕೋಸ್ಕರ ಅಲ್ಲೇನೋ ಅಲ್ಲಲ್ಲ, ನಾವು ಸಬ್ಮಿಟ್ ಬ್ರಿಟಿಷ್ ಹತ್ರ ಹೋಗೋದಕ್ಕೆ ನಿಮ್ಮ ಹತ್ರ ಹಕ್ಕಿದೆ. ನಾನು ಅದನ್ನೇನು ಕೇಳ್ತಾ ಇಲ್ಲ. ಇಲ್ಲಿ ಹೋಗೋದಕ್ಕೆ ಯಾರ ಪರ್ಮಿಷನ್ ಕೊಟ್ಟಿರೋದು? ಇಲ್ಲ ಇಲ್ಲ, ಹೌದಲ್ವಾ? ನೀವು ಮಾತಾಡಿ ತಪ್ಪಲ್ವಾ? ಇಲ್ಲಿ ಹೋಗಬಾರ್ದು. ವಾಟ್ಸಪ್ ತಪ್ಪಲ್ವಾ? ಸುಮ್ಮನೆ ಹೋಗಿ ಆದ್ಮೇಲೆ ಹೋಗಿಲ್ಲ ಅಂತ ವಾಟ್ಸಪ್ ತಪ್ಪಲ್ವಾ? ಸರ್ ಹೇಳಿ ಸರ್, ನೀವೇನಕ್ಕೆ ಒಳಗಡೆ ಹೋಗಿದ್ರಿ ಸರ್? ಲಯರ್ ಸರ್, ಏನಕ್ಕೆ ಹೋಗಿದ್ರಿ ಸರ್ ಒಳಗಡೆ ನೀವು? ನೋಡಿ ಸರ್, ನಿಮ್ಮನ್ನೇ ಕೇಳ್ತಾ ಇರೋದು. ಕೆಲಸ ಮಾಡ್ತಾ ಇರ್ತಾರೆ. ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಸರ್. ಮಾಡಿ ಕಂಪ್ಲೇಂಟ್ ಕೊಡಿ. ಅದು ಕಂಪ್ಲೇಂಟ್ ಕೊಡಿ. ಯಾರಿಗೆ ಕಂಪ್ಲೇಂಟ್ ಕೊಡಬೇಕು? ನೀವು ಕೇಳ್ತಾ ಇದ್ರಲ್ಲ, ಕೊಡಿ ಕಂಪ್ಲೇಂಟ್ ಕೊಡಿ. ಅದು ಯಾರಿಗೆ ಕಂಪ್ಲೇಂಟ್ ಅಲ್ಲ, ಕೊಡಬೇಕು? ನೀವು ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡಿ. ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ಹಕ್ಕದು. ನಾನು ಆನ್ಸರ್ ಮಾಡಲ್ಲ. ನಮ್ಮ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನ? ಅಲ್ಲ, ಅಲ್ಲ, ನಾನು ನಮ್ಮವ್ರು ನಿಮ್ಮನ್ನು ಯಾರು? ಕೇಳ್ತಾ ಇದ್ದೀನ? ನಮ್ಮವ್ರು ನಾನು ನಿಮ್ಮನ್ನು ಅದೆಲ್ಲ ಕೇಳ್ತಾ ಇದ್ದೀನ? ಅಲ್ಲ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನ? ಹೌದು, ನಾನು ಇಲ್ಲಿ ಪಬ್ಲಿಕ್, ನೀವು ಪಬ್ಲಿಕ್ ಇಲ್ಲ, ನೀವು ಪಬ್ಲಿಕ್ಕಿಗೆ ತೊಂದರೆ ಮಾಡ್ತಿದ್ದೀರಿ. ಪಬ್ಲಿಕ್ಕಿಗೆ ತೊಂದರೆ ಮಾಡ್ತಿದ್ದೀರಿ. ಪ್ರೂವ್ ಮಾಡ್ರಿ. ನೀವು ಪಬ್ಲಿಕ್ ತೊಂದರೆ ಮಾಡ್ತಾ ಇದ್ದೀರಿ ಅಂತ ಪ್ರೂವ್ ಮಾಡ್ರಿ. ನೀವು ತೊಂದರೆ ಮಾಡ್ತಾ ಇರೋದು ನಾನಲ್ಲ, ನೀವು ತೊಂದರೆ ಮಾಡ್ತಾ ಇರೋದು. ಅಥರೈಸ್ಡ್ ಇಲ್ದೇ ಇರೋ ಜಾಗಕ್ಕೆ ಹೋಗಿ ಕೊಡು. ಕೆಲಸ ಮಾಡಪ್ಪ. ಯಾರು ಮಾತಾಡ್ತಿದ್ದಾರೆ? ಯಾರು ಮಾತಾಡ್ತಾರೆ ಅಂದ್ರೆ ನಾನೇ ಮಾತಾಡ್ತಾ ಇರೋದು. ನಾನಲ್ಲ. ನೀನೊಬ್ಬ ಮಾಡ್ತಾ ಇರೋದು ನೀವು, ನಾನಲ್ಲ. ಇದು ಮೈಕ್ನ ತಳ್ಳೋ ಹಕ್ಕಿಲ್ಲ ನಿಮ್ಗೆ. ನನಗೆ ಐತೆ ಹಕ್ಕು. ನಾನು ಇಲ್ಲಿ ಇದು ಮಾಡಕ ಇರೋದು. ಏನ್ ಮಾಡ್ತಿದ್ದೀರಾ? ನೀನೇನ್ ಮಾಡ್ತಾ ಇದೀಯಾ? ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ನಿಮ್ಮ ಕೆಲಸ ನೀವು ಮಾಡಿ. ಮಾಡಯ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ನಿಮ್ಮ ಕೆಲಸ ನೀನು ಮಾಡು. ನನ್ನ ಕೆಲಸ ಮಾಡ್ಕೊಂಡು ಹೋಗೋದಕ್ಕೇನು? ನಿಮ್ಮನ್ನೇನಾದ್ರೂ ತಪ್ಪಾಗಿ ಪ್ರಶ್ನೆ ಮಾಡಿದ್ರೆ ನೀವು ಕೇಳಿ. ನಾನು ನಿಮ್ಮನ್ನ ಮಾತೇ ಆಡ್ಸಿಲ್ಲ. ಯಾರು ಒಳಗೆ ಬರ್ಬೇಕು ಬಿಡ್ಬೇಕು ನೀನೇ ತೀರ್ಮಾನ ಮಾಡಪ್ಪ. ಯಾರು ಒಳಗೆ ಬರ್ಬೇಕು ಬಿಡಕ್ಕಲ್ಲ. ಇದ್ರೊಳಗಡೆ ಬಂದಿರೋದು ಕೇಳ್ತಾ ಇಲ್ಲ ನಾನು. ಇನ್ನೇನು? ಎಂಪ್ಲಾಯೀಸ್ ಕಚೇರಿ ಒಳಗಡೆ ನೀವು ಅಯ್ಯೋ ಆಯ್ತಪ್ಪ, ಏನೋ ಕ್ಲಾರಿಫಿಕೇಶನ್ ಓದೋ ಬಿಡಪ್ಪ. ಅದನ್ನೇ ಇಟ್ಕೊಂಡು ಹೇಳಿದ್ರೆ ನೀನು ತಪ್ಪಿದೆ, ತಪ್ಪಾಗಿದೆ ಅಂತ ಒಪ್ಕೊಳ್ಳಿ. ವಾಟ್ಸಪ್ ನಾನು ತಪ್ಪೇನಾಗಿಲ್ಲ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ತಪ್ಪೇ ಅಲ್ಲ. ನಾವು ಕೇಳಪ್ಪ, ಇಲ್ಲಿ ನಾವು ಅಲ್ಲಿ ಕ್ಲಾರಿಫಿಕೇಶನ್ ಕೇಳಕ್ ಹೋಗಿದ್ ಬಿಟ್ರೆ ಸರ್, ನಾನು ಒಪ್ಪ ನೋಡೋದಲ್ಲ. ಆಯ್ತು ಬಿಡಿ, ಆಯ್ತು ಹೋಗಿ, ಆಯ್ತು ಹೋಗು. ನನಗೆ ಹೇಳಿದೀನಿ ಪಬ್ಲಿಕ್ಕಿಗೆ ತೊಂದರೆ ಮಾಡಿ. ನಾನು ತೊಂದರೆ ಮಾಡ್ತಾ ಇದ್ದೀನಿ ಪಬ್ಲಿಕ್ಕಿಗೆ. ಹಂಗ ಆಯ್ತು ಬಿಡು, ಹೋಗ. ಯಾರು ಮಾಡಲ್ಲ, ಹೋಗು. ಏನು ಮಾಡು, ಮಾಡೋದೇ ತಪ್ಪಂತೆ, ಅದರಲ್ಲೂ ದೊಡ್ಡದಾಗಿ ವಾದ. ಆಯ್ತು ಆಯ್ತು ಬಿಡಪ್ಪ. ಇವ್ರು ಹೇಳ್ತಾರೆ ನಾನು ಪಬ್ಲಿಕ್ಕಿಗೆ ತೊಂದರೆ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳ್ಬಿಟ್ಟು. ಇವ್ರು ಮಾಡ್ತಾ ಇರೋದೇನು ಮತ್ತೆ? ಇವ್ರು ಮಾಡ್ತಾ ಇರೋದು ಯಾವುದು ತಪ್ಪೇ ಅಲ್ಲ. ಒಳಗಡೆ ಹೋಗಿ ಇವ್ರು ಆರಾಮಾಗಿ ಎಂಪ್ಲಾಯ್ಸ್ ಥರ ನಿಂತ್ಕೊಬೋದು. ಐಡಿ ಕಾರ್ಡ್ ಇಲ್ಲದೇ ಇದ್ರು ಇವರೇ ಹೋಗಲ್ಲ, ಸೈನ್ ಹಾಕ್ಸ್ಬೋದು, ಎಲ್ಲ ಮಾಡ್ಬೋದು. ಮಾಡ್ತಾ ಇರೋದೇ ಇವ್ರು ಈ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ನಂಗೆ ಹೇಳ್ತಾರೆ ಪಬ್ಲಿಕ್ಕಿಗೆ ತೊಂದರೆ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಪ್ರೂವ್ ಮಾಡಲಿ ನಾನು ಪಬ್ಲಿಕ್ಕಿಗೆ ತೊಂದರೆ ಮಾಡ್ತಾ ಇದ್ರೆ. ಅವ್ರು ಮಾಡ್ತಾ ಇರೋ ತಪ್ಪನ್ನ ಪ್ರಶ್ನೆ ಮಾಡಿದ್ರೆ ನಾವು ಪಬ್ಲಿಕ್ಕಿಗೆ ತೊಂದರೆ ಮಾಡ್ದಂಗೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಕಳೆದ ಬಾರಿ ಕೂಡ ನಾವು ಇದೇ ಸುದ್ದಿಯನ್ನು ಮಾಡಿದ್ದೀವಿ. ಒಳಗಡೆ ನಿಂತಿದ್ದವ್ರು ಎಲ್ಲರನ್ನೂ ಸಾಕ್ಷಿ ಸಮೇತ ತೋರಿಸಿದ್ದೀವಿ. ನೋಡ್ಕೊಂಬಂದು ಮಾತಾಡಲಿ ಒಂದ್ಸತಿ, ನಾವು ಪಬ್ಲಿಕ್ಕಿಗೆ ತೊಂದರೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ವಿತೌಟ್ ಪರ್ಮಿಷನ್ ಇಲ್ದಲ್ಲ ಅವರು ಆಥರೈಸ್ಡೇ ಇಲ್ಲ ಅಲ್ಲಿಗೆ ಹೋಗೋದಕ್ಕೆ. ಅವರು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ. ಅದನ್ನ ಪ್ರಶ್ನೆ ಮಾಡೋದು ಹೇಳ್ತಾರೆ ಪಬ್ಲಿಕ್ಕಿಗೆ ತೊಂದರೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಪಬ್ಲಿಕ್ಕಿಗೆ ತೊಂದರೆ ಮಾಡ್ತಾ ಇರೋದು ಯಾರು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಜನಗಳಿಗೆ, ಇಲ್ಲಿಗೆ ಬರೋರಿಗೆ. ಮೇಡಮ್, ಇಲ್ಲಿ ಬಂದು ನಿಂತಿದ್ದವ್ರು ಅವಾಗಲೇ ಎಂಪ್ಲಾಯ್ಸ್ ಅವರು. ನಮಗೆ ಗೊತ್ತಿಲ್ಲ. ನಾವು ಹಿಂಗೆ ಕೂತಿರ್ತೀವಲ್ಲ, ನಮ್ಮ ಬ್ಯಾಕ್ ಸೈಡಲ್ಲಿ ಯಾರು ಕೂತಿರ್ತಾರೆ ಗೊತ್ತಿಲ್ಲ. ಯಾರು ಅಂತ ನಮ್ದಂತೂ ಯಾರು ನಿಮಿಷ ಅಲ್ಲ ಸರ್, ನಮ್ಗೆ ಯಾರು ಮಾತಾಡ್ಸಿಲ್ಲ. ಬಂದಿದ್ರೆ ನಮಗೂ ಗೊತ್ತಿರಲ್ಲ. ಯಾರು ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ಟೀ ಕೊಡಿ, ಟೀ ಕೊಡಿ ಸರ್. ಫೋನ್ ಇಲ್ಲಿ ಕೊಡಿ. ನೋಡಿ, ಅವರ ಟೇಬಲ್ ಹತ್ರನೇ ನಿಂತಿರೋದು, ಅವರನ್ನೇ ಮಾತಾಡಿಸ್ತಾ ಇರೋದು.
ಅವರು ಅಲ್ವಾ ಅಂತ ಅವ್ರು ಹೇಳ್ತಾರೆ, ನೋಡೋಣ. ತಾಳಿ ಮೇಡಮ್. ಯಾರು ಅದು ನಾವೇ ಅದ್ಯಾರು ಗೊತ್ತಿಲ್ವಲ್ಲ ನನಗೆ. ಇವರಾ ಇವರು ಇದು 66 ಮೆಂಬರ್ಸ್ ಇದ್ದಾರೆ. ಫೋಟೋ ಎಕ್ಸ್ಚೇಂಜ್ ಆಗೋಗಿತ್ತು, ಅದಕ್ಕೆ ಯಾರು IAS ಯಾರೋ ಇದ್ದಾರೆ, ಅವ್ರ ಪರವಾಗಿ ಅವರು ಯಾವ್ದು ಎಕ್ಸ್ಚೇಂಜ್ ಆಗಿದೆ ಅಂತ ಬರ್ಕೊಂಡು ಹೋದ್ರು. ಸರ್ SR ಹತ್ರನೇ ತೊಗೊಂಡಿದ್ದೀವಿ, ನಿನ್ನೆಯಿಂದನೂ ತೆಗಿತಿದ್ದೀವಿ, ನಂಜೇಶ್ ಸರ್ನೇ ಕೇಳಿದ್ದೀವಿ. ಪಕ್ಕದಲ್ಲಿರೋ ಮೇಡಮ್ನ ಕೂಡ ಮಾತಾಡ್ಸೋಣ. ದುಡ್ಡು ಎಷ್ಟು ಇಸ್ಕೊಂಡ್ರು ಅಂತ ಅವ್ರನ್ನ ಕೇಳೋಣ. ಸರ್, 200 ರೂಪಾಯಿ ಅಮೌಂಟ್ ಇಸ್ಕೊಂಡ್ರಲ್ಲ, ಯಾವ ಫೀಸ್ ಮೇಡಮ್ ಅದು? ಯಾವ 200 ರೂಪಾಯಿ? ಯಾರ ಹತ್ರ? ತಿಂಡಿ ತರಕ್ಕೆ ಹೋಗಿದ್ವಲ್ಲ, ತಿಂಡಿ ತರಕ್ಕೆ ಕಳಿಸಿರ್ತೀವಿ ಸರ್. ತಿಂಡಿ ಅಲ್ಲಲ್ಲ, ನನಗೆ ಗೊತ್ತಿಲ್ಲ. ನಾನು ತಿಂಡಿ ತರ ಕೊಟ್ಟಿದ್ದೆ, ನಾನು ಇಸ್ಕೊಂಡೆ ಚೇಂಜು. ಎಂಪ್ಲಾಯ್ ಎಲ್ಲ ಹುಡುಗರು ಸರ್, ಹೊರಗಡೆ ಕೆಲಸ ಮಾಡೋರು, ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ. ಟ್ಯಾಬ್ಲೆಟು ತಿಂಡಿ ತರಿಸ್ಕೊತಾ ಇರ್ತೀವಿ. ಆಯಿತು ಸರ್, ಆಯಿತು ಖಂಡಿತ ಆಯಿತು. ನಾವು ತಿಂಡಿಗೆ ಮತ್ತು ಟ್ಯಾಬ್ಲೆಟ್ಗೆ ಚೇಂಜು ಸರ್. ನಾವು ಕೊಟ್ಟಿರೋ ದುಡ್ಡು ಯಾವಾಗ ಬೆಳಗ್ಗೆನ ಮಧ್ಯಾಹ್ನ ಟೈಮಿಂಗ್ಸ್ ಗೊತ್ತಿಲ್ಲ, ಒಟ್ಟಲ್ಲಿ ಇಸ್ಕೊಂಡೆ. ನಾನು ತಿಂಡಿ ತರಿಸ್ಕೊಂಡು ವಾಪಸ್ ಇಸ್ಕೊಂಡಿದ್ದೆ. 500 ಕೊಟ್ಟಿದ್ದೆ ಅವ್ರಿಗೆ. ಮೊನ್ನೆ ಒಂದು ಸತಿ ತರಿಸ್ಕೊಂಡಿದ್ವಿ, ಟ್ಯಾಬ್ಲೆಟ್ ತರಿಸ್ಕೊಂಡಿದ್ದೆ. ತಿರ್ಗಾ ಮತ್ತೆ ಇವತ್ತು ತಿಂಡಿದು ಚೇಂಜ್ ಇಸ್ಕೊಂಡಿದ್ದು ಅಷ್ಟೇನೆ. ಹ್ಞೂ ಸರ್, ಇಲ್ಲೇ ಹೊರ್ಗಡೆ. ಸರ್, ಅವ್ರಿಗೆ ಕೊಟ್ಟಿರಲಿಲ್ಲ ಸರ್, ನನಗೆ ತೊಗೊಂಡಿದ್ದು. ನಾನು ಕೊಟ್ಟಿರೋದು, ನಾನು ಮನೆಯಿಂದ ತಂದಿರೋದು, ನಾನು ಕೊಟ್ಟಿರೋದು, ನಾನು ಚೇಂಜ್ ಇಸ್ಕೊಂಡಿರೋದು ಸರ್. ಬೇರೆಯವ್ರ ಹತ್ರ ಇಲ್ಲ ಸರ್. ಬೇಕಾದ್ರೆ ನೋಡಿ ಸರ್, ಬಂದು ನೀವು ಬ್ಯಾಗ್ ಕೊಡ್ತೀನಿ, ತೊಗೊಳ್ಳಿ, ನೋಡ್ಕೊಳ್ಳಿ ಸರ್. ಅಲ್ಲಲ್ಲ, ಅಷ್ಟು ನಿಮಗೆ ಡೌಟ್ ಇದ್ದರೆ ನೋಡಿ ಸರ್. ನೀವು ನಮ್ಮ ಇದನ್ನು ನಾವು ಇಟ್ಕೊಂಡಿರೋದು 200 ಬಿಟ್ಟರೆ ಅದರಲ್ಲಿ ಏನಾದರೂ ಬೇರೆ ಇದ್ದರೆ ನೋಡಿ ಸರ್. ನಾವು ಮನೆಯಿಂದ ತೊಗೊಂಬಂದಿರೋದು ಅಲ್ಲ, ಮನೆಯಿಂದ ತಗೊಂಡಿರೋದು ಸರ್. ಅದು ಸರ್, ನಾವು ಮನೆಯಿಂದ ತೊಗೊಂಡು ಬಂದು ಇಸ್ಕೊಂಡಿರೋ ಚೇಂಜು, ಅದು ಬೇರೆದಲ್ಲ. ತಗೊಳ್ಳಿ, ನೀವು ಕೊಟ್ಟಿರೋದಾದ್ರೆ ನಿಮ್ದಾದ್ರೆ ತಗೊಳ್ಳಿ. ಇಲ್ಲಿ ಹೊರಗಡೆ ಯಾರು ಹುಡುಗರು ಇರ್ತಾರೆ ಅವ್ರಿಗೆ ಹೇಳಿರ್ತೀವಿ ಸರ್. ಕೊಟ್ಟಿರೋದು ನೆನಪಿರುತ್ತೆ. ಎಂಪ್ಲಾಯ್ ಅಲ್ಲ ಸರ್ ಅವರು, ಹುಡುಗರು ಹೊರಗಡೆ ಕೆಲಸ ಮಾಡೋರು. ಯಾರು? ತೋರಿಸಿ ಸರ್, ತೋರಿಸಿ. ದಿನ ಒಬ್ಬೊಬ್ರು ತಂದ್ಕೊಡ್ತಾರೆ. ತರದೆಲ್ಲ ಇದ್ದಾಗ ತರಿಸ್ಕೋತೀವಿ ನಾವು. ಇಲ್ಲ ಇರಿ ಸರ್, ಅವ್ರು ಕ್ಲಿಯರ್ ಮಾಡ್ಕೊಳ್ಳಿ. ಇರಿ ಸರ್. ಇಲ್ಲ ಪರವಾಗಿಲ್ಲ, ಕೇಳಿ ಸರ್, ಅವ್ರದ್ದಿರಲಿ, ಪರವಾಗಿಲ್ಲ. ನಮಗೆ ಕೆಲಸ ಮಾಡಕ್ ಬಿಡ್ರಿ. ಯಾರು ಕೆಲಸ ಮಾಡೋದು? ನೀವು ಕೆಲಸ ಮಾಡ್ತಾ ಇದ್ದೀರಾ? ನಾವು ಕೆಲಸ ಮಾಡಲ್ಲ, ನಮ್ಮ ಪತ್ರ ಇಸ್ಕೊಬೇಕಲ್ಲಿ. ಪತ್ರ ಇಸ್ಕೊಬೇಕು. ಒಂದ್ ನಿಮಿಷ. ನೀವು ಕೇಳಿ ಸರ್, ನಮಗೇನು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಯಜಮಾನ್ರೆ, ನಮ್ಮ ಪೇಪರ್ ತಗೊಂಡಾಗ ಬಿಡು. ನೀನು ಹೊಡ್ಕೋಬೇಕಾದ್ರೆ ನನ್ನ ಬಿಡು. ಯಜಮಾನ್ರೆ ಏನು ಹೇಳ್ರಿ, ಅದೇನು ಹೇಳ್ತೀರಿ? ನಾನು ಅಲ್ಲಿ ಪೇಪರ್ ಇಸ್ಕೊಬೇಕು, ನೀನು ಆಮೇಲೆ ಕೇಳ್ಕೊ. ಮತ್ತೆ ಬಿಡು. ನೀನೇ ಕೇಳ್ಕೊಂಡು ಕೂತ್ಕೊಂಡು ನಾವೇನ್ ಮಾಡ್ಬೇಕು? ಯಾರಿಗೆ ಮಾಡ್ತಾ ಇರೋದು? ಪಬ್ಲಿಕ್ಕಿಗೆ ನಾನೇನಾದ್ರೂ ಇಸ್ಕೊಂಬೇಡಿ ಅಂದ್ರೆ ಅವ್ರನ್ನ ತಡ ಕೇಳಿ ಕೂತ್ಕೊಂಡು ನನಗೆ ಆತದ ಕಣಯ್ಯ. ಯಾರಿಗೆ? ಅವ್ರನ್ನ ಮಾತಾಡಿಸಿ ಹೊರಟಿದ್ದೀನಿ. ನಾನು ನಿಮ್ಮ ಪೇಪರ್ ಇಸ್ಕೊಂಬೇಡಿ ಅಂತ ಯಾವಾಗ ಹೇಳಿದೆ? ನಾನು ಇಸ್ಕೊಂಬೇಡಿ ಅಂತ ನಾನು ಯಾವಾಗ ಹೇಳಿದೆ? ಇಸ್ಕೊಂಬೇಡಿ ಅಂತ ನಾನು ಯಾವಾಗ ಹೇಳಿದೆ? ಇಸ್ಕೊಂಬೇಡಿ ಅಂತ ನೀವು ಇಲ್ಲ ನಿಂತ್ಕೊಳ್ತೀನಿ. ಅದು ಎಷ್ಟು ಕೂಗಾಡ್ತೀರಾ? ಕೂಗಾಡಿ ಆಯ್ತು. ಒಂದ್ ನಿಮಿಷ ತಡಿ.
ಒಂದ್ ನಿಮಿಷ ಸರ್ ಆಯ್ತು. ಕಾರ್ಯನಿರತ ಪತ್ರಕರ್ತರ ಮೇಲೆ ನೀವು ಹಲ್ಲೆ ಮಾಡ್ತಿರೋದು. ಆಯ್ತು, ಯಾಕೋಗಲ್ಲ? ಆಯ್ತು, ತಡ್ರಿ. ತಳ್ಳಬಾರ್ದು ನೀವ್ಯಾರಡಕ್ಕೆ ಆಯ್ತು, ತಳ್ಳಬಾರ್ದು. ಒಂದ್ ನಿಮಿಷ ಆಯ್ತು ತಡ್ರಿ ಸರ್, ತಳ್ಳಬಾರ್ದು ಹೇಳ್ತಾ ಇದ್ದೀನಿ ನಾನು. ಮುಂದೆ ಏನೇ ಆದ್ರೂ ನೀವೇ ಹೊಣೆ ಆಗ್ತೀರಾ. ನೋಡಿ, ಈ ಉಪನೋಂದಣಾಧಿಕಾರಿಗಳ ಕಚೇರಿ ತುಮಕೂರು ಏನಿದೆ, ಈ ಅವ್ಯವಸ್ಥೆ ಬಗ್ಗೆ ನಾನು ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಇಲ್ಲಿ ಎಷ್ಟು ಜನ ನಿಂತ್ಕೊಂಡು ಒಳಗಡೆ ಕೆಲಸ ಮಾಡಿಸ್ತಾ ಇರ್ತಾರೆ, ಅವರೇ ಹೋಗಿ ಏನು ಪ್ರಿಂಟ್ ಹಾಕ್ಸ್ಕೊಂಬರೋದು ಎಲ್ಲ ಕಾರ್ಯನ ಅವರೇ ಮಾಡ್ತಾ ಇರ್ತಾರೆ ಅಂತ ಒಂದು ವಿಡಿಯೋ ಮಾಡಿದ್ವಿ. ಇಲ್ಲಿ KP ನಂಜೇಶ್ ಅವ್ರ ಹತ್ರ ಒಂದು ಬೈಟ್ ಕೂಡ ಕೇಳಿದ್ವಿ, ಅವ್ರು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನಿರಾಕರಿಸಿ DR ಹತ್ರನೂ ಕೇಳಿ ಅಂತ ಹೇಳಿದ್ವಿ. ನಾವು ಯಾವುದೇ ತಂಟೆ ತಕರಾರು ಮಾಡದಲ್ಲೇ ಸುಮ್ಮನೆ ಹೋಗಿದ್ವಿ. ಇವತ್ತು ಕೂಡ ನಾವು ಬರ್ತೇವೆ, ನಮ್ಮ ಗಮನಕ್ಕೆ ಇಲ್ಲಿ ಒಳಗಡೆ ನಿಂತಿರೋವಂಥದ್ದು ಗಮನಕ್ಕೆ ಬರುತ್ತೆ, ಅದನ್ನೆಲ್ಲದೂ ಕೂಡ ವಿಡಿಯೋ ಮಾಡ್ಕೊಳ್ತೇವೆ. ಮೇಡಮ್ ಒಬ್ಬರು ಹಣ ಇಸ್ಕೊಳ್ಳೋದು ನಮಗೆ ಕ್ಯಾಮ್ರಾದಲ್ಲಿ ಸರಿಯಾಗುತ್ತೆ, ಎಲ್ಲವನ್ನು ನಾವು ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಆದಮೇಲೆ ಒಳಗಡೆ ಹೋಗಿ ನಿಂತಿದ್ದವ್ರನ್ನ ನಾವು ಕೇಳ್ತೇವೆ, ನೀವು ಸರ್ ಎಂಪ್ಲಾಯ್ನ? ಯಾಕೆಂದ್ರೆ ನಮಗೊಂದು ಕ್ಲಾರಿಫಿಕೇಶನ್ ಬೇಕಾಗಿರುತ್ತೆ. ಅವ್ರು ಎಂಪ್ಲಾಯ್ ಆಗಿದ್ರೆ ನಾವು ಸುಮ್ಮನೆ ಹೋಗಿ ಮಾತಾಡ್ಸೋದಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ಸರ್ ನೀವು ಎಂಪ್ಲಾಯ್ನ ಅಂತ ಕೇಳ್ತೇವೆ. ಎಂಪ್ಲಾಯ್ ಆಗಿದ್ರೆ ID ಕಾರ್ಡ್ ಕೊಡಿ ಅಂತ ಕೇಳ್ತೇವೆ. ಅವ್ರು ಹೇಳ್ತಾರೆ ಇಲ್ಲ ಸರ್ ನಾನು ಎಂಪ್ಲಾಯ್ ಅಲ್ಲ, ಏನೋ ಕ್ರಯಪತ್ರ ಅದೇನೋ ಇದಾಗಿತ್ತು, ಫೋಟೋಗಳೆಲ್ಲ ನೋಡ್ತೇವೆ. ಓಕೆ, ಅವ್ರದ್ದು ಏನೂ ತಂಟೆ ತಕರಾರಿಲ್ಲ, ನಾವೇನು ಮಾತಾಡಿಸಿಲ್ಲ. ಆವಾಗಲೇ ಸ್ವಲ್ಪ ಜನ ಗಲಾಟೆ ಮಾಡಿದ್ರು, ಅದನ್ನು ಕೂಡ ನಾವು ತಲೆಗೆ ಹಾಕ್ಕೊಳ್ಳಿಲ್ಲ. ಕೊನೆಗೆ ನಾವು ಹೋಗಬಾರ್ದಾಗಿತ್ತು, ಹೋಗಿದ್ದು ತಪ್ಪು ಅಂತಲೂ ಹೇಳಿದ್ರು. ಅದಾದಮೇಲೆ ನಾನು ಸೀದಾ ಮೇಡಮ್ ಅವ್ರ ಹತ್ರ ಹೋಗಿ ಕೇಳ್ತೀನಿ, ಮೇಡಮ್ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರಲ್ಲ? ಮೇಡಮ್ ಕೂಡ ಹೇಳಿದ್ರು ಇಲ್ಲ ಸರ್, ಏನೋ ಕ್ರಯಪತ್ರದ್ದು ಸ್ವಲ್ಪ ಫೋಟೋಸ್ ಎಲ್ಲ ವೇರಿಯೇಷನ್ಸ್ ಆಗಿದ್ದು, ಅದನ್ನು ಸರಿ ಮಾಡಿಸೋದಕ್ಕೆ ಬಂದಿದ್ರು. ಓಕೆ ಮೇಡಮ್, ಆಯಿತು, ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ರಿ, ಇನ್ನು ಮುಂದೆ ಯಾರಿಗೂ ಕೂಡ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೊಡಬೇಡಿ ಅಂತ ಹೇಳ್ತೀವಿ. ಅದಾದಮೇಲೆ ಇನ್ನೊಬ್ಬರು ಮೇಡಮ್ ಇರ್ತಾರೆ, ಅವರು 200 ರೂಪಾಯಿ ಅಮೌಂಟ್ನ ಒಬ್ಬ ವ್ಯಕ್ತಿ ಹತ್ರ ಇಸ್ಕೊಂಡಿದ್ರು, ಅದನ್ನು ಸರಿಯಾಗಿತ್ತು ನಮ್ಮ ಕ್ಯಾಮ್ರಾದಲ್ಲಿ. ಹೋಗಿಬಿಟ್ಟು ಮೇಡಮ್ ಇದು ಅಮೌಂಟ್ ಇಸ್ಕೊಂಡ್ರಲ್ಲ, ಏನು ಕಾರಣಕ್ಕೋಸ್ಕರ ಅಂತ ಕೇಳ್ತೀವಿ, ಯಾವ ಫೀಸು ಅಂತ. ಅವ್ರು ಹೇಳ್ತಾರೆ ಸರ್ ನಾನು ತಿಂಡಿ ತರೋದಕ್ಕೆ ಕೊಟ್ಟಿದ್ದೆ, ಚೇಂಜನ್ನು ಕೊಟ್ಟರು ನನಗೆ ಅಂತ ಹೇಳ್ಬಿಟ್ಟು. ಮೇಡಮ್ ಓಕೆ, ನಮಗೆ ಆ ಚೇಂಜ್ ತಂದು ಕೊಟ್ಟಂಥ ವ್ಯಕ್ತಿನ ಎಷ್ಟು ದಿನದಿಂದ ನೀವು ಇಲ್ಲಿ ಆಫೀಸರ ಇಲ್ಲ ಎಂಪ್ಲಾಯಿ ಅವರು ಇಲ್ಲ ಆಚೆಗಳವರು ಅಂತ ಕೇಳ್ತೀವಿ. ಇಲ್ಲ ಸರ್ ಅವರು ಆಚೆ ಇರೋವಂಥವ್ರು, ನಮಗೆ ಬಂದು ತಿಂಡಿ ತಂದ್ಕೊಡಿ ಅಂತ ಕೇಳಿದ್ಕೆ 500 ರೂಪಾಯಿ ಮೊನ್ನೆ ಕೊಟ್ಟಿದ್ದೆ, ತಿಂಡಿ ತೊಗೊಂಬಂದು ಕೊಟ್ಟಿದ್ರು ಮೊನ್ನೆ, ಚೇಂಜ್ನ ಇವತ್ತು ಇಸ್ಕೊಂಡೆ ಅಂತ ಹೇಳಿದ್ರು ಮೇಡಮ್. ಹೌದಾ ಮೇಡಮ್, ಹಂಗಾರೆ ಮೊನ್ನೆ ಕೊಟ್ಟು ಇವತ್ತು ಚೇಂಜ್ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಪರಿಚಯ ಇರೋರೇ ಆಗಿರಬೇಕು, ಆ ಕಾರಣಕ್ಕೋಸ್ಕರ ಮೇಡಮ್ ಒಂದೊಂದ್ಸತಿ ಕರೀತೀರಾ, ನಾನು ಕ್ಲಾರಿಫಿಕೇಶನ್ ಮಾಡ್ಕೋತೀನಿ ಅಂತ ಕೇಳ್ತೀನಿ. ಆವಾಗ ಒಬ್ಬರು ಯಜಮಾನರು ಬರ್ತಾರೆ, ಯಜಮಾನರು ಬಂದು ಏನಂತಾರೆ ಸರ್ ನಂದೊಂದು ಪೇಪರ್ ಇದೆ ಇಸ್ಕೊತೀನಿ, ಅದಾದ್ಮೇಲೆ ಮಾಡ್ಕೊಳ್ಳಿ ಅಂತ. ನಾನು ಮೇಡಮ್ನ ಕೇಳ್ತಿರ್ತೀನಿ, ಸರಿ ಸರ್ ಆಯ್ತು ಇಸ್ಕೊಳ್ಳಿ ಅಂತ ಹೇಳ್ತೀನಿ. ಹೇಳಾದ ಮೇಲೂ ಕೂಡ ಕ್ಯಾಮ್ರಾ ತೆಳ್ತಾರೆ, ಮೈಕ್ ತೆಳ್ತಾರೆ, ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ, ಹೊಡೆಯೋದಕ್ಕೆ ಹಿಂಗೆ ತೆಳ್ಕೊಂಬಂದು ಹೊಡೆಯೋದಕ್ಕೂ ಮುಂದಾಗ್ತಾರೆ, ಹಲ್ಲೆ ಮಾಡ್ತಾರೆ, ಕ್ಯಾಮ್ರಾನೂ ಕೂಡ ತೆಳ್ತಾರೆ. ಅದಾದಮೇಲೆ ಪಾಪ ಅಲ್ಲಿದ್ದ ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವಿ ಅಂತ ಅನಿಸ್ಬಿಟ್ಟು ಏನು ರೋಷಾವೇಶದಲ್ಲಿ ಎಲ್ಲರೂ ಕೂಡ ಮೈ ಮೇಲೆ ಕೈ ಹಾಕಿ ತೊಳ್ಳೋ ಕೆಲಸನ ಮಾಡ್ತಾರೆ. ವಿಡಿಯೋದಲ್ಲೆಲ್ಲ ಸಾಕ್ಷಿ ಇರುತ್ತೆ ಅಂತ ಪಾಪ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಆದರೂ ಕೂಡ ದೊಡ್ಡ ಧೈರ್ಯ ಮಾಡಿಬಿಟ್ಟು ತೆಳ್ಳೋ ಅಂತ ಕೆಲಸನ ಮಾಡಿದ್ರು. ಆದರೆ ಇವಾಗ ಆಚೆ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ನನ್ನ ಕೆಲಸನ ನಾನಂತೂ ನಿಲ್ಲಿಸಲ್ಲ, 1000 ಸರಿ ಅವ್ರು ಆಚೆ ಹಾಕೋದು ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ಈ 100 ಜನ ಹೇಳ್ಬೋದು ನಾನು ತಪ್ಪು ಮಾಡಿದ್ದೀನಿ ಅಂತ, ನನ್ನ ತಪ್ಪು ಮಾಡಿದ್ದೀನೋ ಇಲ್ವಾ ಅಂತ ನನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ಯಾರೇನು ನನಗೆ ಪ್ರೂವ್ ಮಾಡಬೇಕಾಗಿಲ್ಲ. ನಾನು ತಪ್ಪಿತಸ್ಥ ಅಂತ ಪ್ರೂವ್ ಮಾಡಬೇಕು ಅಂತಂದರೆ ಅವ್ರ ಕೈಲಿ ಆದರೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಪ್ರೂವ್ ಮಾಡಲಿ. ನಾನು ಯಾವುದೇ ತಪ್ಪನ್ನ ಮಾಡ್ತಾ ಇಲ್ಲ, ತಪ್ಪು ಮಾಡಿದವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಷ್ಟೇ. ಅದರಲ್ಲೂ ಹೇಳ್ತಾರೆ ಇಲ್ಲಿ ಲೇಟ್ ಆಗ್ತಾ ಇದೆಯಾ, ನಿಮ್ಮಿಂದ ಲೇಟ್ ಆಗ್ತಾ, ಇಲ್ಲಿ ಬಂದು ನನ್ನ ಹತ್ರ ವಾದ ಮಾಡೋದು ಬಿಟ್ಟು 10 ನಿಮಿಷ ಅಲ್ಲೇ ನಿಂತ್ಕೊಂಡಿದ್ರೆ ಅವ್ರ ಕೆಲಸ ಆಗ್ತಾ ಇತ್ತು. ಅದು ಅವರಿಗೆ ಪರಿಜ್ಞಾನವೇ ಇಲ್ಲ. ಆದರೆ ಬಂದು ಹೇಳ್ತಾರೆ ನಿಮ್ಮಿಂದ ತೊಂದರೆ ಆಗ್ತಾ ಇದೆ ಅಂತ. ಒಂದು 200 ಜನ ಒಟ್ಟಿಗೆ ಗುಡ್ಡಿಗೆ ಹಾಕ್ತಾರೆ, ಒಳಗಡೆ ಗುಡಿಗೆಯಾಗಿ ಎಲ್ಲ ತಿಳ್ಕೊಂಬರ್ತಾರೆ. ಒಬ್ಬೊಬ್ರು ಒಂದೊಂದು ಮಾತು, ನೀನು ಹೋಗಲೆ, ನೀನೇನೋ ಕೇಳೋದು, ನಿನ್ಗೆ ಯಾಕೋ ಬೇಕು ಇದು, ಯಾವ ಮಾತುಗೂ ನಾವು ಕಿವಿ ಕೊಡೋದಿಲ್ಲ. ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ನಮ್ಮ ಕೆಲಸ ಇದೇ ರೀತಿ ಮುಂದುವರಿಯುತ್ತೆ. ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ದೇವೆ, ಯಾವುದೇ ಕಾರಣಕ್ಕೂ ನಾವು ಆ ದುಡ್ಡು ಇಸ್ಕೊಂಡಿರೋದಾಗಿರ್ಬೋದು, ಅದೆಲ್ಲವೂ ಕೂಡ ವಿಡಿಯೋ ಇದೆ. ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರೋ ಅನ್ನೋದು ವಿಡಿಯೋ ಇದೆ. ಎಲ್ಲವನ್ನೂ ಕೂಡ KP ನಂಜೇಶ್ ಅವ್ರಿಗೆ ಪಾಪ ಇಲ್ಲಿ ಏನು ಆಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಆರಾಮಾಗಿ ಅವ್ರು ಅಲ್ಲಿ ಚೇಂಬರ್ ಒಳಗಡೆ ಆರಾಮಾಗಿ ಕೂತಿದ್ದಾರೆ ಅವರು. ಅದರಲ್ಲೂ ಹೇಳ್ತಾರೆ ಇಷ್ಟೊಂದು ಜಾಗ ಬಿಟ್ಟಿದ್ದೀವಿ ನಾವು, ಹೋಗೋದಕ್ಕೆ ಜಾಗ ಇಲ್ಲ ಅಂತ. ಏನೋ ಇದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ನನಗೆ ಪಾಪ ಜನಗಳಿಗೆ ದಾರಿನೇ ಕಾಣಿಸ್ತಾ ಇಲ್ಲ. ನಾವು ನಿಂತಿರೋದು ಅಷ್ಟೇ ಕಾಣಿಸ್ತಾ ಇರೋದು. ಪಾಪ ನಮ್ಮ KP ನಂಜೇಶ್ ಅವ್ರಿಗೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ. ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಕೂತಿದ್ದಾರೆ. ಏನಾದರೂ ಏನಾಗಬೇಕು, ಆಫೀಸ್ ಒಳಗಡೆ ಚೇಂಬರ್ ಒಳಗಡೆ ಬಂದು ಹೋಗೋರೇ ಗೊತ್ತಾಗ್ತಿಲ್ಲ, ಅವರಿಗೆ ದುಡ್ಡು ಕೊಡೋದೇ ಗೊತ್ತಾಗ್ತಾ ಇಲ್ಲ. ಅಂದಮೇಲೆ ನಾವು ಬಂದಿಲ್ಲಿ ಇಷ್ಟೊಂದು ದೊಡ್ಡ ಜಗಳ ಆಗಿರೋದು ಕೂಡ ಅವ್ರಿಗೆ ಗೊತ್ತಾಗಲ್ಲ. ಯಾಕಂದರೆ KP ನಂಜೇಶ್ ಅವರು ಅಂಥ ಮುಗ್ಧ ಸ್ವಭಾವದವರು. ಯಾಕಂದ್ರೆ ಓಸದಿನೇ ಗೊತ್ತಾಗೋಗ್ಬಿಡ್ತು ನಮಗದು. ಒಂದು ಬೈಟ್ ಕೊಡಿ ಅಂದರೆ DR ಹತ್ರ ಹೋಗಿ ಅಂತ ಹೇಳಿದ್ರು ಪಾಪ ಅವರು, ಏನು ಮಾತಾಡಬೇಕು ಅಂತ ಗೊತ್ತಾಗ್ದಲೆ. ಅಂಥದ್ರಲ್ಲಿ ಇಲ್ಲಿ ಹೋಗಿ ಚೇಂಬರ್ ಒಳಗಡೆ ನಿಂತ್ಕೊಳ್ಳೋವಂಥದ್ದು, ದುಡ್ಡು ಇಸ್ಕೊಳ್ಳೋವಂಥದ್ದು, ದುಡ್ಡು ಕೊಡೋವಂಥದ್ದು ಯಾವುದು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಇವಾಗ ಇಲ್ಲಿ ಏನಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಆರಾಮಾಗಿ ಅವ್ರ ಪಾಡಿಗೆ ಚೇಂಬರ್ ಒಳಗಡೆ ಕೂತಿದ್ದಾರೆ. ಜನಗಳು ಹೇಳೋದೇನು ನಾವು ಬಂದು ತೊಂದರೆ ಕೊಡ್ತಾ ಇದ್ದೀವಿ ಅಂತ.
ನಾನು ಇಲ್ಲಿಗೆ ಏನು ಇವಾಗಲೇ ಬಂದು ಕೂತಿಲ್ಲ ಸರ್. ಬೆಳಿಗ್ಗೆನೇ ಬಂದು ಇಲ್ಲಿ ಎಷ್ಟು ಜನ ಒಳಗಡೆ ಹೋಗಿದ್ದಾರೆ, ಎಷ್ಟು ಜನ ಆಚೆ ಬಂದಿದ್ದಾರೆ, ಎಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ, ಪ್ರತಿಯೊಂದು ಕೂಡ ರೆಕಾರ್ಡ್ ಇದೆ ನನ್ನ ಹತ್ರ. ಸಾಕ್ಷಿ ಸಮೇತ ತೋರಿಸ್ತಾ ಇರೋದು ನಾನು. ಯಾರಿಗೂ ಕೂಡ ಏನು ಹೋಗಿ ನಾನು ಧಮಕಿ ಹಾಕಿ ಹೇಳಿದ್ರು ಇನ್ನಾರೋ ನೀನು ಕೂಡ ಇಲ್ಲಿಗೆ ದುಡ್ಡಿನ ಆಸೆಗೋಸ್ಕರ ಬಂದಿರ್ಬೋದು. ರಿಜಿಸ್ಟರ್ ಆಫೀಸಲ್ಲಿ ದುಡ್ಡಿನ ಆಸೆಗೆ ಬರೋದು ಯಾರು ಅಂತ ಎಲ್ಲ ಜನಗಳಿಗೂ ಗೊತ್ತಿದೆ. ನಾನು ಬರೋದಿಲ್ಲ, ಎಲ್ಲ ಜನಗೂ ಕೂಡ ಅದು ತುಂಬ ಚೆನ್ನಾಗಿ ಗೊತ್ತಿದೆ. ರಿಜಿಸ್ಟರ್ ಆಫೀಸಲ್ಲಿ ದುಡ್ಡಿಗೆ ಆಸೆ ಪಡೋರು ಯಾರು, ದುಡ್ಡು ಇಸ್ಕೊಳ್ಳೋದು ಯಾರು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರು ಹೇಳ್ತಾರೆ ಪಾಪ ನಾನು ದುಡ್ಡಿಗೆ ಬಂದಿದ್ದೀನಿ ಅಂತ. ನಾನು ಬಂದಿದ್ದರೆ ಪ್ರೂವ್ ಮಾಡಲಿ ಅವರು, ನಾನು ಭ್ರಷ್ಟ ಅಂತ ಪ್ರೂವ್ ಮಾಡಲಿ. ಮಿಕ್ದವರು ಪೂರ್ತಿ ನಾನು ಪ್ರೂವ್ ಮಾಡ್ತೀನಿ. ಅವ್ರು ಹೇಳಿದ್ರು ಪಾಪ ದುಡ್ಡಿನ ಆಸೆಗೆ ಬಂದಿದೆಯಾ ಅಂತ. ಅವ್ರ ದುಡ್ಡು ಕೂಡ ತೋರಿಸ್ತೀನಿ ಬನ್ನಿ. ನೋಡಿ, ಆತನ ಕೈಯಲ್ಲಿ ದುಡ್ಡಿದೆ. ಆತ ನನ್ನ ಕ್ಯಾಮ್ರಾ ನೋಡಿ ಇಸ್ಕೊಳ್ದಂಗೆ ಹೋಗಿದ್ದು. ನಾನು ಸಾಕ್ಷಿ ಇಲ್ದಲೇ ಯಾವುದೂ ಕೂಡ ಮಾಡ್ತಾ ಇಲ್ಲ. ಸಾಕ್ಷಿ ಬೇಕು ಅನ್ನೋರು ಬನ್ನಿ, ಬೇಕಾದ್ರೆ ನಾನು ತೋರಿಸ್ತೀನಿ. ಯಾರು ಬೇಕಾದರೂ ಬಂದು ಸಾಕ್ಷಿ ಕೇಳ್ಬೋದು ನನ್ನ ಹತ್ರ. ಒಳಗಡೆ ನಿಂತೇ ಇಲ್ಲ ಅಂದರು. ಇದು ನಾನಲ್ಲ ನಿಂತಿರೋದು. ನಾನೇನು ಇಂದ ಸೃಷ್ಟಿ ಮಾಡ್ಕೊಂಬಂದಿಲ್ಲ. ಒಳಗಡೆ ನಾವು ಹೋಗೇ ಇಲ್ಲ ಅಂದರು. ಇದು ನಾನು ಹೋಗಿ ನಿಂತಿಲ್ಲ. ಮೇಡಮ್ ಪಾಪ ಇಸ್ಕೊಂಡೇ ಇಲ್ಲ ಅಂದರು. ಇದನ್ನೋಗಿ ನಾನೇನು ಕೊಟ್ಟು ಬಂದಿಲ್ಲ. ಆ ವ್ಯಕ್ತಿ ತಿಂಡಿ ತಗೊಂಬಂದು ಕೊಟ್ಟವನಂತೆ. ಇದನ್ನೇನು ನಾವೇನು ಹೋಗಿ ಕೊಟ್ಟು ಬಂದಿಲ್ಲ. ಪಾಪ ಮುಗ್ಧ ಜನಗಳಿಗೇನು ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಏನಾಗಿದೆ ಅಂತ. ಏನಾಗಿದೆ ಅಂತ ಗೊತ್ತಿಲ್ಲದಲೇ ಅವ್ರ ಪಾಪ ಅವರ ತಾಳ್ಮೆನ ಅಲ್ಲಿದ್ದಂಥ ಜನಗಳ ಜೊತೆ ಸೇರಿಕೊಂಡು ಒಂದು ಧೈರ್ಯವಾಗಿ ಮುಂದಕ್ಕೆ ಬಿಡೋಣ ಅಂತ ನುಗ್ಗಿದ್ರು. ಇರಲಿ, ಜನಗಳಿಗೆ ಅವ್ರ ಪರ ಹೋಗೋರೆಲ್ಲ ಕೂಡ ಸುಳ್ಳೆ. ಅವರು ನಾನು ಇದನ್ನು ಹೊಸ್ದಾಗಿ ನೋಡ್ತಾ ಇದ್ದಾರೆ ಅನಿಸುತ್ತೆ. ಅವ್ರು ಹೇಳ್ತಾಯಿದ್ರು ಜನಗಳ ಪರ ಧ್ವನಿ ಎತ್ತಲ್ಲ ನೀವು, ಇಲ್ಲಿ ಬರ್ತೀರಿ, ಇಲ್ಲಿ ಮಾಡ್ತೀರಿ, ಜನಕ್ಕೆ ತೊಂದರೆ ಕೊಡ್ತೀರಿ. ರೈತರ ಪರ ನಾವು ಎಷ್ಟು ಧ್ವನಿ ಎತ್ತಿದ್ವಿ ಅನ್ನೋದು ನಮ್ಮ ಚಾನಲ್ ತೆಗೆದು ನೋಡ್ಲಿಕ್ಕೆ ಗೊತ್ತಾಗುತ್ತೆ. ಇಲ್ಲಿ ದುಡ್ಡು ತಗೋತಾ ಇದ್ದಾರಲ್ಲ ಅವರು ಭ್ರಷ್ಟರು, ನಾವಲ್ಲ. ಇಲ್ಲಿ ದುಡ್ಡು ಕೊಡ್ತಾರೆ ನೋಡಿ, ಇವರು ಭ್ರಷ್ಟರು, ನಾವಲ್ಲ. ಇದು ಗೊತ್ತಾಗೋದಿಲ್ಲ ಜನಕ್ಕೆ. ನೋಡಿ, ಕೈ ತುಂಬ ಕಂತೆ ಇಟ್ಕೊಂಡು ದುಡ್ಡು ಕೊಡ್ತಾರಲ್ಲ ಅವರು ಭ್ರಷ್ಟರು. ನಮ್ಮನ್ನು ಭ್ರಷ್ಟರು ಅಂತ ಹೇಳೋದಕ್ಕಿಂತ ಮುಂಚೆ ಅವರು ಭ್ರಷ್ಟರೋ ಅಲ್ವೋ, ಅವರು ಸರಿಯಾಗಿದ್ದಾರೋ ಅನ್ನೋದನ್ನು ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಸುಮ್ಮನೆ ಈ ರೀತಿ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು ತುಂಬ ನೋಡಿದ್ದೀವಿ ನಾವು ಕೂಡ. ನಾನು ಮಾಡ್ತಾ ಇರೋ ಸುದ್ದಿಗಳೆಲ್ಲ ಜನಗಳು ಕೂಡ ನೋಡಿದ್ದಾರೆ. ತುಂಬ ಜನ ಎಳೆದು ಆಚೆ ಹಾಕೋದಕ್ಕೂ ಟ್ರೈ ಮಾಡಿದ್ದಾರೆ. ತುಂಬ ಸತಿನೂ ಆಗಿದೆ. ಈ ರೀತಿ ಇದೇನು ಹೊಸ ಅನುಭವ ಅಲ್ಲ ನನಗೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋದಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದೇ ರೀತಿ ಮಾಡಿದ್ರು. ಪೊಲೀಸವ್ರನ್ನ ಕರೆಸಿದ್ರು, ಮಹಿಳೆಯವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆಯಾ ಅಂತ ಹೇಳಿದ್ರು. ಪೊಲೀಸವ್ರನ್ನ ಕರೆಸಿ ಆಚೆ ಹಾಕ್ಸೋಕೆ ಟ್ರೈ ಮಾಡಿದ್ರು. ನೋವೇ, ನಾವು ಯಾವುದಕ್ಕೂ ಬಗ್ಗಲ್ಲ. ಹೆಬ್ಬೂರು ಮಣ್ಣು ವಿಚಾರದಲ್ಲಿ ಮಣ್ಣು ತೆಗಿತಾ ಇದ್ರು, ಅಲ್ಲಿಂದ ಹೇಳಿ ಅದನ್ನು ಸುದ್ದಿ ಮಾಡಿದ್ವಿ. ಅಲ್ಲಿ ಧಮ್ಕಿನೇ ಹಾಕಿದ್ರು, ಅದಕ್ಕೂ ಕೂಡ ಬಗ್ಗಿಲ್ಲ. ಈ ರೀತಿ ಯಾವುದಕ್ಕೂ ಕೂಡ ನಾವು ಬಗ್ಗೋದಿಲ್ಲ. ಇವರು 100 ಜನ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾವು ತಪ್ಪನ್ನ ಪ್ರಶ್ನೆ ಮಾಡ್ತಾ ಇದೀವಿ ಬಿಟ್ಟರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಯಾರಿಗೂ ಕೂಡ ತೊಂದರೆ ಕೊಡ್ತಾ ಇಲ್ಲ. ಜನಗಳೇನು ಇವತ್ತು ಕ್ಯಾಮ್ರಾ ತಿಳ್ತಾ ಇದ್ದಾರೆ, ಅಲ್ಲೇ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಅವರು ತಪ್ಪೇ ಹೊರತು ಇದು ಯಾವುದು ನಮ್ಮ ತಪ್ಪಲ್ಲ. ಅವ್ರು ಮಾಡಿರೋ ತಪ್ಪನ್ನು ನಾವು ಕೇಳಿರೋದಷ್ಟೇ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.